ಜನವರಿ ತಿಂಗಳು ಧನು ರಾಶಿಯವರಿಗೆ ಒಳಗಿನ ಚಿಂತನೆ ಹೆಚ್ಚಾಗುವ ಸಮಯವಾಗಿತ್ತು. ಹಲವರಿಗೆ ನಿರ್ಧಾರಗಳಲ್ಲಿ ವಿಳಂಬ, ಮುಂದಿನ ಹೆಜ್ಜೆ ಯಾವುದೆಂಬ ಗೊಂದಲ, ಕುಟುಂಬ ಮತ್ತು ಕೆಲಸದ ನಡುವೆ ಸಮತೋಲನ ಸಾಧಿಸುವಲ್ಲಿ ತೊಂದರೆ, ಹಣಕಾಸಿನ ವಿಷಯದಲ್ಲಿ ನಿರೀಕ್ಷೆಯಂತೆ ಫಲ ಸಿಗದ ಅನುಭವ ಉಂಟಾಗಿರಬಹುದು. ಕೆಲವರಿಗೆ ಜನವರಿ ತಿಂಗಳು ಆತ್ಮವಿಶ್ವಾಸವನ್ನು ಪರೀಕ್ಷಿಸಿದ ಕಾಲವಾಗಿತ್ತು. ಕೆಲವು ಸಂಬಂಧಗಳಲ್ಲಿ ಮೌನ ಹೆಚ್ಚಾಗಿ ಹೃದಯದ ಮಾತು ಹೇಳಿಕೊಳ್ಳಲಾಗದ ಸ್ಥಿತಿ ನಿರ್ಮಾಣವಾಗಿತ್ತು. ಆದರೆ ಫೆಬ್ರವರಿ ಈ ಸ್ಥಿತಿಯನ್ನು ಮುಂದುವರಿಸುವುದಿಲ್ಲ. ಫೆಬ್ರವರಿಯ ಶಕ್ತಿ ಸಂಪೂರ್ಣ ವಿಭಿನ್ನ. ಇಲ್ಲಿ ಸ್ಥಗಿತಕ್ಕಿಂತ ಚಲನೆ, ಗೊಂದಲಕ್ಕಿಂತ ಸ್ಪಷ್ಟತೆ, ಭಯಕ್ಕಿಂತ ಧೈರ್ಯ, ನಿರಾಸೆಯ ಬದಲು ಹೊಸ ಆಶಾಕಿರಣ ಕಾಣಿಸುತ್ತದೆ. ಫೆಬ್ರವರಿ ತಿಂಗಳಲ್ಲಿ ಗುರುಗ್ರಹದ ಪ್ರಭಾವ ಧನು ರಾಶಿಗೆ ಅತ್ಯಂತ ಪ್ರಮುಖವಾಗಿ ಕಾರ್ಯನಿರ್ವಹಿಸುತ್ತದೆ. ಗುರು ನಿಮ್ಮ ರಾಶಿಯ ಸ್ವಾಮಿ ಗ್ರಹವಾಗಿರುವುದರಿಂದ ಈ ತಿಂಗಳಲ್ಲಿ ನಿಮ್ಮೊಳಗಿನ ವಿವೇಕ, ಜ್ಞಾನ ಮತ್ತು ಆತ್ಮಬಲ ಕ್ರಮೇಣ ಬಲವಾಗುತ್ತದೆ. ಜನವರಿಯಲ್ಲಿ ನೀವು ಅನುಭವಿಸಿದ ಗೊಂದಲಗಳು ಫೆಬ್ರವರಿಯಲ್ಲಿ ನಿಧಾನವಾಗಿ ಕರಗಲು ಆರಂಭಿಸುತ್ತವೆ. ಶನಿ ಗ್ರಹದ ದೃಷ್ಟಿ ನಿಮ್ಮ ಮೇಲೆ ಇದ್ದರೂ ಅದು ಭಯ ಉಂಟುಮಾಡುವ ಬದಲು ಶಿಸ್ತು, ಸಹನೆ ಮತ್ತು ದೀರ್ಘಕಾಲಿಕ ಚಿಂತನೆಗೆ ಪ್ರೇರಣೆಯಾಗುತ್ತದೆ. ರಾಹು ಮತ್ತು ಕೇತುಗಳ ಪ್ರಭಾವದಿಂದಾಗಿ ಕೆಲವು ಅಚಾನಕ್ ಚಿಂತನೆಗಳು, ಆಂತರಿಕ ಬದಲಾವಣೆಗಳು ಮತ್ತು ಮನಸ್ಸಿನ ಆಳದಲ್ಲಿ ನಡೆಯುವ ಪರಿವರ್ತನೆಗಳು ಕಾಣಿಸಿಕೊಳ್ಳಬಹುದು. ಮಂಗಳ ಗ್ರಹ ನಿಮ್ಮಲ್ಲಿ ಕಾರ್ಯಶಕ್ತಿ ಮತ್ತು ಧೈರ್ಯವನ್ನು ಹೆಚ್ಚಿಸುತ್ತದೆ. ಸೂರ್ಯನ ಸಂಚಾರ ತಿಂಗಳ ಮಧ್ಯಭಾಗದ ನಂತರ ನಿಮ್ಮ ಜೀವನದ ಕೆಲವು ವಿಷಯಗಳಲ್ಲಿ ಸ್ಪಷ್ಟತೆ ಮತ್ತು ನಾಯಕತ್ವದ ಗುಣವನ್ನು ಹೊರತರಲು ಸಹಾಯ ಮಾಡುತ್ತದೆ. ಈ ಎಲ್ಲಾ ಗ್ರಹಸ್ಥಿತಿಗಳ ಒಟ್ಟಾರೆ ಪರಿಣಾಮವಾಗಿ ಫೆಬ್ರವರಿ ಧನು ರಾಶಿಗೆ ಒಂದು ಮಹತ್ವದ ತಿರುವಿನ ತಿಂಗಳಾಗಿ ಕಾಣಿಸುತ್ತದೆ. ಫೆಬ್ರವರಿಯ ಮೊದಲಾರ್ಧದಲ್ಲಿ ಪರಿಸ್ಥಿತಿಗಳು ನಿಧಾನವಾಗಿ ರೂಪುಗೊಳ್ಳುತ್ತವೆ. ಜನವರಿಯ ಕೊನೆಯ ದಿನಗಳಲ್ಲಿ ಆರಂಭವಾದ ಕೆಲವು ವಿಚಾರಗಳು ಇನ್ನೂ ಸ್ಪಷ್ಟ ಫಲ ನೀಡದೇ ಇರಬಹುದು. ಆದರೆ ಈ ಅವಧಿಯಲ್ಲಿ ನೀವು ಮಾಡುತ್ತಿರುವ ಪ್ರಯತ್ನಗಳು ಅಡಿಪಾಯವಾಗುತ್ತವೆ. ಉದ್ಯೋಗದಲ್ಲಿರುವವರು ತಮ್ಮ ಸಾಮರ್ಥ್ಯವನ್ನು ತೋರಿಸಲು ಅವಕಾಶ ಪಡೆಯುತ್ತಾರೆ. ಕೆಲವರಿಗೆ ಹೊಸ ಜವಾಬ್ದಾರಿಗಳು ಬರುತ್ತವೆ. ಈ ಸಮಯದಲ್ಲಿ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಸೂಕ್ತವಲ್ಲ. ನಿಧಾನವಾಗಿ, ವಿಚಾರಪೂರ್ವಕವಾಗಿ ಮುಂದೆ ಸಾಗುವುದು ಉತ್ತಮ. ಎರಡನೇ ಆರ್ಧದಲ್ಲಿ ಚಿತ್ರ ಬದಲಾಗುತ್ತದೆ. ಅವಕಾಶಗಳು ಹೆಚ್ಚು ಸ್ಪಷ್ಟವಾಗಿ ಕಾಣಿಸುತ್ತವೆ. ನೀವು ಕಾಯುತ್ತಿದ್ದ ಉತ್ತರಗಳು ಬರಬಹುದು. ಜನವರಿಯಲ್ಲಿ ಮುಚ್ಚಿದಂತೆ ಕಂಡಿದ್ದ ಕೆಲವು ದಾರಿಗಳು ಫೆಬ್ರವರಿಯ ಕೊನೆಯ ಭಾಗದಲ್ಲಿ ಮತ್ತೆ ತೆರೆಯಬಹುದು. ಈ ಅವಧಿಯಲ್ಲಿ ನಿಮ್ಮ ಮಾತಿಗೆ ಮೌಲ್ಯ ಹೆಚ್ಚಾಗುತ್ತದೆ ಮತ್ತು ನಿಮ್ಮ ನಿರ್ಧಾರಗಳಿಗೆ ಬೆಂಬಲ ಸಿಗುವ ಸಾಧ್ಯತೆ ಹೆಚ್ಚಾಗುತ್ತದೆ. ಧನ ಮತ್ತು ಹಣಕಾಸಿನ ವಿಷಯದಲ್ಲಿ ಜನವರಿ ತಿಂಗಳಲ್ಲಿ ಕೆಲವರಿಗೆ ಅಸ್ಥಿರತೆ, ಅನಿರೀಕ್ಷಿತ ಖರ್ಚು, ಬಾಕಿ ಹಣ ಮರಳಿ ಬಾರದ ಚಿಂತೆ, ಆದಾಯದಲ್ಲಿ ತಡ ಎಂಬ ಅನುಭವವಾಗಿರಬಹುದು. ಫೆಬ್ರವರಿಯಲ್ಲಿ ಈ ಸ್ಥಿತಿ ಕ್ರಮೇಣ ಬದಲಾಗುತ್ತದೆ. ಮೊದಲ ವಾರದಲ್ಲಿ ಇನ್ನೂ ಸ್ವಲ್ಪ ಹಣಕಾಸಿನ ಒತ್ತಡ ಕಾಣಿಸಿಕೊಳ್ಳಬಹುದು. ಆದರೆ ಎರಡನೇ ವಾರದಿಂದ ಹೊಸ ಆದಾಯದ ಸೂಚನೆಗಳು ಕಾಣಿಸಿಕೊಳ್ಳುತ್ತವೆ. ಕೆಲವರಿಗೆ ಹಳೆಯ ಬಾಕಿ ಹಣದ ಒಂದು ಭಾಗ ಮರಳಿ ಬರಬಹುದು. ಖರ್ಚಿನ ವಿಷಯದಲ್ಲಿ ಫೆಬ್ರವರಿ ಎಚ್ಚರಿಕೆಯನ್ನು ಸೂಚಿಸುತ್ತದೆ. ವಿಶೇಷವಾಗಿ ತಿಂಗಳ ಮಧ್ಯಭಾಗದಲ್ಲಿ ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸುವುದು ಅತ್ಯಂತ ಮುಖ್ಯ. ತಿಂಗಳ ಕೊನೆಯ ಭಾಗದಲ್ಲಿ ಹಣಕಾಸಿನ ಸ್ಥಿತಿ ಸ್ವಲ್ಪ ಸುಧಾರಣೆ ಕಾಣುತ್ತದೆ. ಹೂಡಿಕೆ ಮಾಡುವವರು ಫೆಬ್ರವರಿಯ ಮೊದಲಾರ್ಧದಲ್ಲಿ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕಿಂತ ಎರಡನೇ ಆರ್ಧದಲ್ಲಿ ಅವಕಾಶಗಳನ್ನು ಪರಿಶೀಲಿಸಿ ಮುಂದುವರಿಯುವುದು ಉತ್ತಮ. ತಿಂಗಳ ಮೊದಲ 10 ದಿನಗಳು ಮತ್ತು 20ರಿಂದ 25 ದಿನಗಳ ನಡುವೆ ಹಣಕಾಸಿನ ನಿರ್ಧಾರಗಳಲ್ಲಿ ಹೆಚ್ಚಿನ ಜಾಗ್ರತೆ ಅಗತ್ಯ. ಉದ್ಯೋಗ ಮತ್ತು ವೃತ್ತಿಯಲ್ಲಿ ಫೆಬ್ರವರಿ ಒಂದು ಬದಲಾವಣೆಯ ಸಂಕೇತವನ್ನು ನೀಡುತ್ತದೆ. ಜನವರಿಯಲ್ಲಿ ಕೆಲಸದ ಒತ್ತಡ ಹೆಚ್ಚಾಗಿ ನಿಮ್ಮ ಶ್ರಮಕ್ಕೆ ತಕ್ಕ ಗೌರವ ಸಿಗದ ಅನುಭವ ಕೆಲವರಿಗೆ ಇರಬಹುದು. ಫೆಬ್ರವರಿಯಲ್ಲಿ ಆ ಸ್ಥಿತಿ ನಿಧಾನವಾಗಿ ಬದಲಾಗುತ್ತದೆ. ಮೇಲಧಿಕಾರಿಗಳ ಗಮನ ನಿಮ್ಮ ಕೆಲಸದ ಮೇಲೆ ಬೀಳುವ ಸಾಧ್ಯತೆ ಹೆಚ್ಚಾಗುತ್ತದೆ. ಹೊಸ ಪ್ರಾಜೆಕ್ಟುಗಳು, ಹೊಸ ಜವಾಬ್ದಾರಿಗಳು ಅಥವಾ ಕೆಲಸದ ರೀತಿಯಲ್ಲಿ ಬದಲಾವಣೆಗಳು ಸಂಭವಿಸಬಹುದು. ಉದ್ಯೋಗ ಹುಡುಕುತ್ತಿರುವವರಿಗೆ ಫೆಬ್ರವರಿಯ ಎರಡನೇ ಆರ್ಧದಲ್ಲಿ ಸಂದರ್ಶನದ ಅವಕಾಶಗಳು, ಕರೆಗಳು ಅಥವಾ ಸಂಪರ್ಕಗಳು ಬರಬಹುದು. ಆದರೆ ಮೊದಲಾರ್ಧದಲ್ಲಿ ನಿರಾಶೆಗೆ ಒಳಗಾಗದೆ ನಿರಂತರ ಪ್ರಯತ್ನ ಮುಂದುವರಿಸುವುದು ಅಗತ್ಯ. ಕೆಲಸದ ಒತ್ತಡ ಹೆಚ್ಚಾಗುವ ವಾರಗಳು ತಿಂಗಳ 2ನೇ ಮತ್ತು 3ನೇ ವಾರದಲ್ಲಿ ಇರಬಹುದು. ಆ ಸಮಯದಲ್ಲಿ ಮನಸ್ಸಿನ ಸಮತೋಲನ ಮತ್ತು ದೇಹದ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ. ವ್ಯಾಪಾರ ಮತ್ತು ಹೂಡಿಕೆ ವಿಷಯದಲ್ಲಿ ಫೆಬ್ರವರಿ ಮಿಶ್ರ ಫಲ ನೀಡುವ ತಿಂಗಳಾಗಿದೆ. ಜನವರಿಯಲ್ಲಿ ನಿಧಾನವಾಗಿದ್ದ ವ್ಯಾಪಾರ ಚಟುವಟಿಕೆಗಳು ಫೆಬ್ರವರಿಯಲ್ಲಿ ಚಲನೆ ಪಡೆಯುತ್ತವೆ. ಹೊಸ ಗ್ರಾಹಕರು, ಹೊಸ ಸಂಪರ್ಕಗಳು, ಹೊಸ ಅವಕಾಶಗಳು ಮೂಡಿಬರಬಹುದು.
ಆದರೆ ಈ ತಿಂಗಳಲ್ಲಿ ಅತಿಯಾದ ಅರಿಪಾವನ್ನು ತೆಗೆದುಕೊಳ್ಳುವುದು ಸೂಕ್ತವಲ್ಲ. ದೊಡ್ಡ ಮೊತ್ತದ ಹೂಡಿಕೆ ಮಾಡುವ ಮುನ್ನ ಎಲ್ಲಾ ಅಂಶಗಳನ್ನು ಪರಿಶೀಲಿಸುವುದು ಅಗತ್ಯ. ಮೊದಲಾರ್ಧದಲ್ಲಿ ಈಗ ಇರುವ ವ್ಯವಹಾರವನ್ನು ಬಲಪಡಿಸುವತ್ತ ಗಮನಹರಿಸುವುದು ಉತ್ತಮ. ಎರಡನೇ ಅರ್ಧದಲ್ಲಿ ಹೊಸ ಒಪ್ಪಂದಗಳು ಅಥವಾ ಹೊಸ ಯೋಜನೆಗಳ ಬಗ್ಗೆ ಚರ್ಚೆಗಳು ನಡೆಯಬಹುದು. ಆದರೆ ಯಾರಾದರೂ ನೀಡುವ ಆಕರ್ಷಕ ಭರವಸೆಗಳ ಹಿಂದೆ ತಕ್ಷಣ ಓಡುವುದನ್ನು ತಪ್ಪಿಸಬೇಕು. ವಿವೇಕ ಮತ್ತು ಅನುಭವದ ಆಧಾರದ ಮೇಲೆ ನಿರ್ಧಾರ ತೆಗೆದುಕೊಂಡರೆ ಫೆಬ್ರವರಿ ನಿಧಾನವಾಗಿ ಲಾಭದ ದಿಕ್ಕಿಗೆ ನಿಮ್ಮನ್ನು ಕರೆದೊಯ್ಯುತ್ತದೆ. ವಿವಾಹ ಮತ್ತು ಪ್ರೇಮ ಜೀವನದಲ್ಲಿ ಫೆಬ್ರವರಿ ಸಂವೇದನಾಶೀಲವಾದ ತಿಂಗಳಾಗಿದೆ. ಜನವರಿಯಲ್ಲಿ ಉಂಟಾದ ಅಸಮಾಧಾನಗಳು, ಅರ್ಥಭ್ರಾಂತಿ ಅಥವಾ ದೂರವಿರುವ ಭಾವನೆ ಇನ್ನೂ ಮನಸ್ಸಿನಲ್ಲಿ ಉಳಿದಿರಬಹುದು. ಫೆಬ್ರವರಿಯಲ್ಲಿ ಸಂವಹನಕ್ಕೆ ಅವಕಾಶಗಳು ಹೆಚ್ಚಾಗುತ್ತವೆ. ಮೊದಲಾರ್ಧದಲ್ಲಿ ಕೆಲವೊಮ್ಮೆ ಹಳೆಯ ವಿಷಯಗಳು ಮತ್ತೆ ಚರ್ಚೆಗೆ ಬರಬಹುದು. ಆ ಸಮಯದಲ್ಲಿ ಕೋಪ ಅಥವಾ ಹಠದಿಂದ ವರ್ತಿಸುವುದಕ್ಕಿಂತ ಶಾಂತವಾಗಿ ಮಾತನಾಡುವುದು ಅತ್ಯಂತ ಮುಖ್ಯ. ಎರಡನೇ ಅರ್ಧದಲ್ಲಿ ಸಂಬಂಧಗಳಲ್ಲಿ ಸಮಾಧಾನ ಮತ್ತು ಒಗ್ಗಟ್ಟು ಹೆಚ್ಚಾಗುವ ಸಾಧ್ಯತೆಯಿದೆ. ಪ್ರೇಮ ಸಂಬಂಧದಲ್ಲಿರುವವರಿಗೆ ಈ ಅವಧಿಯಲ್ಲಿ ಹೃದಯದ ಮಾತು ಹೇಳಿಕೊಳ್ಳಲು ಸೂಕ್ತ ಸಮಯ ಸಿಗಬಹುದು. ವಿವಾಹಕ್ಕಾಗಿ ಯತ್ನಿಸುತ್ತಿರುವವರಿಗೆ ಫೆಬ್ರವರಿಯ ಕೊನೆಯ ಭಾಗದಲ್ಲಿ ಉತ್ತಮ ಸೂಚನೆಗಳು ಕಾಣಿಸಿಕೊಳ್ಳಬಹುದು. ಆದರೆ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳದೆ ಸಂಪೂರ್ಣ ವಿಚಾರ ಪರಿಶೀಲಿಸಿದ ನಂತರ ಮುಂದುವರೆಯುವುದು ಉತ್ತಮ. ಕುಟುಂಬ ಮತ್ತು ಗೃಹಜೀವನದಲ್ಲಿ ಫೆಬ್ರವರಿ ನಿಧಾನವಾಗಿ ಸಮತೋಲನವನ್ನು ತರುತ್ತದೆ. ಜನವರಿಯಲ್ಲಿ ಮನೆಯೊಳಗಿನ ವಾತಾವರಣ ಕೆಲವೊಮ್ಮೆ ಒತ್ತಡಪೂರ್ಣವಾಗಿರಬಹುದು. ಫೆಬ್ರವರಿಯಲ್ಲಿ ಕುಟುಂಬದ ಸದಸ್ಯರೊಂದಿಗೆ ಸಂವಾದ ಹೆಚ್ಚಾಗುತ್ತದೆ. ಹಿರಿಯರ ಸಲಹೆಗಳು ಉಪಯುಕ್ತವಾಗಬಹುದು. ತಿಂಗಳ ಮಧ್ಯಭಾಗದಲ್ಲಿ ಕೆಲವೊಮ್ಮೆ ಸಣ್ಣ ವಿಷಯಗಳು ದೊಡ್ಡದಾಗಿ ಕಾಣಿಸಿಕೊಳ್ಳಬಹುದು. ಆ ಸಮಯದಲ್ಲಿ ಸಹನೆ ಮತ್ತು ಸಹಜ ಬುದ್ಧಿಯಿಂದ ಸಮಸ್ಯೆಗಳನ್ನು ಪರಿಹರಿಸುವುದು ಅಗತ್ಯ. ತಿಂಗಳ ಕೊನೆಯ ಭಾಗದಲ್ಲಿ ಮನೆಯ ವಾತಾವರಣ ಹೆಚ್ಚು ಶಾಂತವಾಗುತ್ತದೆ. ಕುಟುಂಬದೊಂದಿಗೆ ಸಮಯ ಕಳೆಯುವ ಅವಕಾಶಗಳು ಹೆಚ್ಚಾಗುತ್ತವೆ. ಕೆಲವರಿಗೆ ಮನೆ ಸಂಬಂಧಿಸಿದ ನಿರ್ಧಾರಗಳು, ಸ್ಥಳಾಂತರ ಅಥವಾ ಹೊಸ ಯೋಜನೆಗಳ ಬಗ್ಗೆ ಚರ್ಚೆಗಳು ನಡೆಯಬಹುದು. ಮಹಿಳೆಯರಿಗಾಗಿ ಫೆಬ್ರವರಿ ವಿಭಿನ್ನ ಅನುಭವಗಳನ್ನು ತರುತ್ತದೆ. ಗೃಹಿಣಿಯರಿಗೆ ಜನವರಿಯಲ್ಲಿ ಇದ್ದ ಮಾನಸಿಕ ಒತ್ತಡ ನಿಧಾನವಾಗಿ ಕಡಿಮೆಯಾಗುತ್ತದೆ. ಮನೆಯ ಜವಾಬ್ದಾರಿಗಳ ನಡುವೆಯೂ ತಮ್ಮದೇ ಆದ ಆಸಕ್ತಿಗಳಿಗೆ ಸಮಯ ಕೊಡುವ ಅವಕಾಶಗಳು ಸಿಗಬಹುದು. ಉದ್ಯೋಗದಲ್ಲಿರುವ ಮಹಿಳೆಯರಿಗೆ ಕೆಲಸ ಮತ್ತು ಕುಟುಂಬದ ನಡುವೆ ಸಮತೋಲನ ಸಾಧಿಸುವ ಸವಾಲು ಎದುರಾಗಬಹುದು. ಆದರೆ ಫೆಬ್ರವರಿಯಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಮೊದಲಾರ್ಧದಲ್ಲಿ ಸ್ವಲ್ಪ ಅಶಾಂತಿ ಕಾಣಿಸಿಕೊಳ್ಳಬಹುದು. ಆದರೆ ಎರಡನೇ ಅರ್ಧದಲ್ಲಿ ಮನಸ್ಸಿಗೆ ಹೆಚ್ಚು ಶಾಂತಿ ಮತ್ತು ಸ್ಥಿರತೆ ಸಿಗುತ್ತದೆ. ಧ್ಯಾನ, ಪ್ರಾರ್ಥನೆ, ಸ್ವಲ್ಪ ಸಮಯ ಸ್ವತಃ ತಮ್ಮಿಗಾಗಿ ಮೀಸಲಿಡುವುದು ಈ ತಿಂಗಳಲ್ಲಿ ಬಹಳ ಉಪಯುಕ್ತವಾಗುತ್ತದೆ. ಆರೋಗ್ಯದ ವಿಚಾರದಲ್ಲಿ ಫೆಬ್ರವರಿ ಎಚ್ಚರಿಕೆಯನ್ನು ಸೂಚಿಸುತ್ತದೆ. ಜನವರಿಯಲ್ಲಿ ದೇಹದ ಶಕ್ತಿ ಕಡಿಮೆಯಾಗಿದೆ ಎಂದು ಅನಿಸಿದವರಿಗೆ ಫೆಬ್ರವರಿಯಲ್ಲಿ ಶಕ್ತಿ ನಿಧಾನವಾಗಿ ಮರಳುತ್ತದೆ. ಮೊದಲ ವಾರದಲ್ಲಿ ನಿದ್ರೆ ಕೊರತೆ, ತಲೆನೋವು ಅಥವಾ ದಣಿವು ಕಾಣಿಸಿಕೊಳ್ಳಬಹುದು. ಎರಡನೇ ವಾರದಲ್ಲಿ ಕೆಲಸದ ಒತ್ತಡದಿಂದ ದೇಹದಲ್ಲಿ ಭಾರಿಯಾಗುವ ಅನುಭವ ಉಂಟಾಗಬಹುದು. ಮೂರನೇ ವಾರದಲ್ಲಿ ಆಹಾರ ಪದ್ಧತಿಯಲ್ಲಿ ಅಸಮತೋಲನ ಇದ್ದರೆ ಆರೋಗ್ಯದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆಯಿದೆ. ನಾಲ್ಕನೇ ವಾರದಲ್ಲಿ ಆರೋಗ್ಯ ಸ್ಥಿತಿ ಸ್ವಲ್ಪ ಸುಧಾರಣೆ ಕಾಣುತ್ತದೆ. ಒಟ್ಟಿನಲ್ಲಿ ಫೆಬ್ರವರಿಯಲ್ಲಿ ನಿಯಮಿತ ಜೀವನ ಶೈಲಿ, ಸಮತೋಲನ ಆಹಾರ ಮತ್ತು ಮನಸ್ಸಿನ ಶಾಂತಿ ಕಾಪಾಡಿಕೊಳ್ಳುವುದು ಅತ್ಯಂತ ಮುಖ್ಯ. ವಿದೇಶ ಯೋಗ ಮತ್ತು ಪ್ರಯಾಣದ ವಿಷಯದಲ್ಲಿ ಫೆಬ್ರವರಿ ಕೆಲವು ಹೊಸ ಸೂಚನೆಗಳನ್ನು ನೀಡುತ್ತದೆ. ಜನವರಿಯಲ್ಲಿ ತಡವಾದ ಕೆಲವು ಪ್ರಯಾಣ ಯೋಜನೆಗಳು ಫೆಬ್ರವರಿಯಲ್ಲಿ ಮತ್ತೆ ಚರ್ಚೆಗೆ ಬರಬಹುದು. ವಿದೇಶ ಸಂಬಂಧಿತ ಕೆಲಸಗಳಲ್ಲಿ ಇರುವವರಿಗೆ ಫೆಬ್ರವರಿಯ ಎರಡನೇ ಅರ್ಧದಲ್ಲಿ ಸಂಪರ್ಕಗಳು ಅಥವಾ ಸಂದೇಶಗಳು ಬರಬಹುದು. ಆದರೆ ಮೊದಲಾರ್ಧದಲ್ಲಿ ಇನ್ನೂ ಕೆಲವು ವಿಳಂಬಗಳು ಎದುರಾಗಬಹುದು. ಸ್ಥಳೀಯ ಪ್ರಯಾಣಗಳು ಹೆಚ್ಚಾಗುವ ಸಾಧ್ಯತೆಯಿದೆ. ಕೆಲಸದ ಕಾರಣದಿಂದ ದೂರ ಪ್ರಯಾಣ ಮಾಡುವ ಅವಕಾಶ ಕೆಲವರಿಗೆ ಸಿಗಬಹುದು. ಯಾವುದೇ ಪ್ರಯಾಣಕ್ಕೂ ಮೊದಲು ಸೂಕ್ತ ಯೋಜನೆ ಮಾಡಿಕೊಳ್ಳುವುದು ಉತ್ತಮ. ಫೆಬ್ರವರಿಯ ಪ್ರಮುಖ ದಿನಾಂಕಗಳನ್ನು ಗಮನಿಸಿದರೆ ತಿಂಗಳ ಮೊದಲ 5 ದಿನಗಳು ಆತ್ಮಪರಿಶೀಲನೆಗೆ ಸೂಕ್ತ. ಆ ಸಮಯದಲ್ಲಿ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕಿಂತ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವುದು ಉತ್ತಮ. 6ರಿಂದ 10ನೇ ದಿನಗಳ ನಡುವೆ ಹೊಸ ಮಾಹಿತಿ ಅಥವಾ ಸುದ್ದಿ ನಿಮ್ಮ ಮುಂದಿನ ಹೆಜ್ಜೆಗೆ ದಿಕ್ಕು ನೀಡಬಹುದು. 11ರಿಂದ 15 ದಿನಗಳ ನಡುವೆ ಹಣಕಾಸು ಮತ್ತು ಸಂಬಂಧಗಳ ವಿಷಯದಲ್ಲಿ ಎಚ್ಚರಿಕೆ ಅಗತ್ಯ. 16ರಿಂದ 20 ದಿನಗಳ ನಡುವೆ ಅವಕಾಶಗಳು ಸ್ಪಷ್ಟವಾಗಿ ಕಾಣಿಸಿಕೊಳ್ಳುತ್ತವೆ. ಆ ಸಮಯದಲ್ಲಿ ಧೈರ್ಯವಾಗಿ ಮುಂದುವರಿಯಬಹುದು. 21ರಿಂದ 25 ದಿನಗಳ ನಡುವೆ ಮತ್ತೆ ಸ್ವಲ್ಪ ಅಸ್ಥಿರತೆ ಉಂಟಾಗಬಹುದು. ಆದ್ದರಿಂದ ಶಾಂತತೆಯನ್ನು ಕಾಪಾಡಿಕೊಳ್ಳಬೇಕು. 26ರಿಂದ 28 ದಿನಗಳ ನಡುವೆ ತಿಂಗಳ ಶಕ್ತಿ ಸ್ಥಿರಗೊಳ್ಳುತ್ತದೆ ಮತ್ತು ಮುಂದಿನ ತಿಂಗಳಿಗಾಗಿ ಸ್ಪಷ್ಟ ದೃಷ್ಟಿಕೋನ ರೂಪುಗೊಳ್ಳುತ್ತದೆ.
ಫೆಬ್ರವರಿಗೆ ಹೊಂದುವ ಗ್ರಹಾಧಾರಿತ ಪರಿಹಾರಗಳು ನಿಮ್ಮ ಜೀವನದ ಸಮತೋಲನಕ್ಕೆ ಸಹಾಯ ಮಾಡುತ್ತವೆ. ಗುರುಗ್ರಹದ ಶಕ್ತಿಯನ್ನು ಬಲಪಡಿಸಲು ಗುರುವಾರದ ದಿನ ಹಳದಿ ಬಣ್ಣದ ವಸ್ತುಗಳನ್ನು ದಾನ ಮಾಡುವುದು, ವಿದ್ಯಾಭ್ಯಾಸ ಮತ್ತು ಜ್ಞಾನಕ್ಕೆ ಸಂಬಂಧಿಸಿದ ಕಾರ್ಯಗಳಲ್ಲಿ ತೊಡಗುವುದು ಉತ್ತಮ ಫಲ ನೀಡುತ್ತದೆ. ಶನಿಗ್ರಹದ ಪ್ರಭಾವದಿಂದ ಉಂಟಾಗುವ ಒತ್ತಡವನ್ನು ಕಡಿಮೆ ಮಾಡಲು ಶನಿವಾರದ ದಿನ ಬಡವರಿಗೆ ಆಹಾರ ದಾನ ಮಾಡುವುದು, ಹಿರಿಯರಿಗೆ ಸೇವೆ ಸಲ್ಲಿಸುವುದು ಉಪಯುಕ್ತವಾಗುತ್ತದೆ. ಮಂಗಳ ಗ್ರಹದ ಶಕ್ತಿಯನ್ನು ಸಮತೋಲನಗೊಳಿಸಲು ಮಂಗಳವಾರದ ದಿನ ಹನುಮಂತನ ಪ್ರಾರ್ಥನೆ ಮಾಡುವುದು ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ರಾಹು ಮತ್ತು ಕೇತುಗಳಿಂದ ಉಂಟಾಗುವ ಅಶಾಂತಿಯನ್ನು ಕಡಿಮೆ ಮಾಡಲು ಪ್ರತಿದಿನ ಕೆಲ ನಿಮಿಷ ಧ್ಯಾನ ಮಾಡುವುದು, ಮನಸ್ಸನ್ನು ಶುದ್ಧಗೊಳಿಸುವ ಚಟುವಟಿಕೆಗಳಲ್ಲಿ ತೊಡಗುವುದು ಬಹಳ ಉಪಯುಕ್ತವಾಗುತ್ತದೆ. ಫೆಬ್ರವರಿ ತಿಂಗಳ ಕೊನೆಯಲ್ಲಿ ಧನು ರಾಶಿಯವರಿಗೆ ಈ ತಿಂಗಳು ಒಂದು ಹೊಸ ದಿಕ್ಕಿನ ಆರಂಭದಂತೆ ಕಾಣಿಸುತ್ತದೆ. ಜನವರಿಯಲ್ಲಿ ನೀವು ಅನುಭವಿಸಿದ ಗೊಂದಲಗಳು ಮತ್ತು ಸವಾಲುಗಳು ನಿಮ್ಮನ್ನು ಒಳಗಿನಿಂದ ಬಲಪಡಿಸಿದ್ದರೆ, ಫೆಬ್ರವರಿ ಆ ಬಲವನ್ನು ಹೊರಗಿನ ಜೀವನದಲ್ಲಿ ಬಳಸಿಕೊಳ್ಳಲು ಅವಕಾಶ ನೀಡುತ್ತದೆ. ಇದು ತಕ್ಷಣವೇ ಎಲ್ಲವೂ ಬದಲಾಗುವ ಮಾಯಾಜಾಲದ ತಿಂಗಳಲ್ಲ, ಆದರೆ ನಿಧಾನವಾಗಿ, ಸ್ಥಿರವಾಗಿ ನಿಮ್ಮ ಜೀವನದ ದಿಕ್ಕನ್ನು ಸುಧಾರಿಸುವ ಪ್ರಕ್ರಿಯೆಯ ಆರಂಭ. ನೀವು ನಿಮ್ಮ ಮೇಲೆ ನಂಬಿಕೆ ಇಟ್ಟುಕೊಂಡಿದ್ದರೆ, ಸಹನೆ ಮತ್ತು ವಿವೇಕದಿಂದ ನಡೆದುಕೊಂಡಿದ್ದರೆ, ಫೆಬ್ರವರಿ ನಿಮಗೆ ಹೊಸ ದೃಷ್ಟಿಕೋನ, ಹೊಸ ಶಕ್ತಿ ಮತ್ತು ಹೊಸ ಆತ್ಮವಿಶ್ವಾಸವನ್ನು ನೀಡುತ್ತದೆ. ಧನುರಾಶಿಯ ವೀಕ್ಷಕರೇ, ನಿಮ್ಮ ಜೀವನದ ಪಯಣದಲ್ಲಿ ಫೆಬ್ರವರಿ ಒಂದು ಮಹತ್ವದ ಅಧ್ಯಾಯ. ಹಳೆಯ ಅನುಭವಗಳಿಂದ ಪಾಠ ಕಲಿತು ಹೊಸ ಅವಕಾಶಗಳನ್ನು ಸ್ವೀಕರಿಸುವ ಧೈರ್ಯ ಹೊಂದಿರಿ. ನಿಮ್ಮೊಳಗಿನ ಜ್ಞಾನ, ನಿಮ್ಮ ನಿಷ್ಠೆ ಮತ್ತು ನಿಮ್ಮ ಪರಿಶ್ರಮ ಇವೆಲ್ಲವೂ ಒಟ್ಟಾಗಿ ನಿಮ್ಮನ್ನು ಮುನ್ನಡೆಸುತ್ತದೆ. ವೈದಿಕ ಶಾಸ್ತ್ರ ಚಾನೆಲ್ ಮೂಲಕ ನಿಮಗೆ ನೀಡುತ್ತಿರುವ ಈ ವಿಶ್ಲೇಷಣೆ ನಿಮ್ಮ ಜೀವನದ ದಿಕ್ಕನ್ನು ಸ್ಪಷ್ಟವಾಗಿ ನೋಡಲು ಸಹಾಯವಾಗಲಿ ಎಂಬುದು ನಮ್ಮ ಆಶಯ. ಫೆಬ್ರವರಿಯ ಶಕ್ತಿಯನ್ನು ಸ್ವೀಕರಿಸಿ ಆತ್ಮವಿಶ್ವಾಸದಿಂದ ಮುಂದುವರಿಯಿರಿ. ನಿಮ್ಮ ಜೀವನದಲ್ಲಿ ಬೆಳಕು ಹೆಚ್ಚಾಗಲಿ, ನಿಮ್ಮ ಪ್ರಯತ್ನಗಳು ಫಲ ನೀಡಲಿ, ನಿಮ್ಮ ಪಯಣ ಸದಾ ಸುಗಮವಾಗಿರಲಿ. ಧನ್ಯವಾದಗಳು.